ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ತುಮಕೂರಿಂದ ಪುಷ್ಪ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಭರಣಿ ನಕ್ಷತ್ರ, ಮೇಷ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಹರಿ ಓಂ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗ? 22. ಏನ್ ಮಾಡ್ತಿದ್ದಾನೆ? ಇಂಜಿನಿಯರಿಂಗ್ ಫೈನಲ್ ಇಯರ್. ಏನಾಗ್ಬೇಕೀಗ ಅವನ ಬಗ್ಗೆ? ಅವ್ರಿಗೆ ಅವಾಗೆ ಮೂಗು ಹಚ್ಕೊಳ್ಳುತ್ತೆ. ಮೂಗ್ ಕಟ್ಕೊಳತ್ತೆ. ಮತ್ತೆ ಮೊಣಕಾಲು ನೋವು ಬರುತ್ತೆ, ಹಿಡಿಸ್ಕೊಂಡು. ಮೊಣಕಾಲು. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? 40 ವರ್ಷದ್ದು. ಬಾಗಿಲು ಯಾವ ದಿಕ್ಕಿದೆ? ಉತ್ತರಕ್ಕಿದೆಯಾ ಪಶ್ಚಿಮಕ್ಕಿದೆಯಾ? ಉತ್ತರ. ಓಕೆ, ದಕ್ಷಿಣಕ್ಕೂ ಬಾಗಿಲಿದೆಯಾ? ಇಲ್ಲ. ಉತ್ತರಕ್ಕೆ ಒಂದೇ ಬಾಗಿಲಾ? ಉತ್ತರಕ್ಕೆ ಒಂದೇ ಬಾಗಿಲು. ಓಕೆ, ಎಷ್ಟು ಮಕ್ಕಳು ಒಟ್ಟು ನಿಮಗೆ? 2, ಒಂದು ಹೆಣ್ಣು ಒಂದು ಗಂಡು. ನಿಮ್ಮನೆ ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಇಲ್ಲ. ಇಲ್ವಾ? ಇಲ್ಲ. ಯಾಕೆ? ಗೊತ್ತಿಲ್ಲ. ಅಲ್ಲ, ಜಾಗ ಇಲ್ವಾ, ಹಾಕಿಲ್ವಾ ಕಾಂಪೌಂಡ್ನ? ಕಾಂಪೌಂಡ್ ಹಿಂದೆಗಡೆಗೆ ದಕ್ಷಿಣ ಒಂದು ದಕ್ಷಿಣ ಕಾಂಪೌಂಡ್ ಇದೆಯಾ? ಅದೇನೋ ಕಟ್ ಆಗತ್ತಲ್ಲಮ್ಮ, ಮಾತೆ ಸರಿಯಾಗಿ ನೆಟ್ವರ್ಕ್ ಇರುವಂತ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿ ಮಾ. ಕಾಂಪೌಂಡ್ ಇಲ್ಲ ಗುರುಗಳು. ದಕ್ಷಿಣಕ್ಕೂ ರಸ್ತೆ ಇದೆಯಾ? ದಕ್ಷಿಣಕ್ಕಿಲ್ಲ, ತೋಟ ಇದೆ. ಯಾರ್ದು ತೋಟ ಅದು? ನಿಮ್ದೇನಾ? ಆ ತೋಟ ನಿಮ್ದ ಬೇರೆಯವ್ರದಾ? ಮನೆಯವರ ಅಣ್ಣವ್ರದ್ದು. ಒಟ್ಟಲ್ಲಿ ನಿಮ್ಮ ವಂಶದ್ದೇ ತಾನೇ, ಕುಟುಂಬದ್ದೇ? ಹೌದು. ಓಕೆ, ಈಗ ಆ ಜಮೀನು ಅಂತಕ್ಕಂಥ ವಿಚಾರ ಇದ್ದಾಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಟ್ಟು ಗಂಡಸರು ಎಷ್ಟು ಜನ? ಈಗ ನಮ್ಮ ಮನೆಯವರು, ನಾನು, ನನ್ನ ಮಗಳು ಕೊಟ್ಟ ಮನೆಗೆ ಹೋಗಿದೆ. ಮಗಳು ಮದ್ವೆ ಆಗಿದೆ. ಎಷ್ಟು ವರ್ಷ ಆಯ್ತು? 3 ವರ್ಷ. ಏನ್ ನಕ್ಷತ್ರ ನಿಮ್ಮ ಮಗಳದು? ಒಬ್ಬ. ಮಗು ಇಲ್ಲ, ಇನ್ನೊಂದು ಮಗು ಇದೆ. 3 ವರ್ಷ ಆಯ್ತಲ್ಲ. ಪ್ರಶ್ನೆ ಇದೆಯಾ? ನಿಧಾನಕ್ಕಾಗ್ಲಿ, ಅವರೇ ಆಟ ಆಡ್ಲಿ ಪಾಪು ತರ ಅಂತ ಅನ್ಕೊಂಡಿದ್ರೆ ಹೆಂಗೆ? ನಮ್ದೇ ಇರುತ್ತೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ನಿಧಾನ ಅಂತ. ಇಬ್ರು ಕೆಲ್ಸಕ್ಕೆ ಹೋಗ್ತಾರಾ? ಗಂಡ ಹೆಂಡತಿ ಕೆಲಸ. ಓಕೆ, ಯಾಕೆ ಪ್ರಶ್ನೆ ಕೇಳಿದೆ? ಮದುವೆಯಾಗ ಆಯ್ತಲ್ಲ, ಅದು ಅವ್ರ ಮನೆಗೆ ಸೇರ್ಕೊಳತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹೆಣ್ಣು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅದು ಅವ್ರ ಮನೆಗೆ ಸೇರ್ಕತ್ತಂತೆ. ಯಾರ ಮಗಳು ಅಂತ ಹೇಳ್ತಾರೆ? ನಮ್ಮ ಮಗಳು. ಮತ್ತೆ ಯಾಕೆ ಕೇಳ್ಬೇಕು? ಮಾರ್ಬಿಟ್ಟ ಸ್ವಾಮಿ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹೆಂಗ್ ಹೇಳ್ತಾರೆ ಅಂದ್ರೆ, ಮದುವೆ ಆದ ತಕ್ಷಣ ಆ ಕಡೆ ಹೋಗ್ಬಿಡ್ತದಂತ. ಅದೇನು ಹೋಗುತ್ತೋ ಅವ್ರನ್ನೇ ಕೇಳ್ಬೇಕು. ಮದುವೆ ಆಗ್ತಕ್ಕಂಥ ಲೆಕ್ಕಾಚಾರ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಇನ್ನೊಂದು ಮನೆ ಬೆಳಕಾಗೋದಕ್ಕೆ ವಿಚಾರವಾಗಿ ಕಳಿಸ್ಕೊಡ್ತಾರೆ. ಆದ್ರೆ ಅದನ್ನ ಸರಿಯಾದ ರೀತಿ ಹೇಳಿದ್ರೆ ಮತ್ತೆ ಅವ್ಳು ಹೊಟ್ಟೆ ಹುಟ್ಟಿದ ಮಗುನ ಮತ್ತೆ ತವ್ರ ಮನೆಗೆ ತಗೋತಾರೆ. ಅದು ಕೂಡ ಈ ಶಾಸ್ತ್ರದಲ್ಲಿ ಇದೆ. ಅದು ಹಸು ಕೊಟ್ಟು ಕರು ತಗೋ ಅಂತ, ಹಸು ಕೊಟ್ಟು ಕರು ತಗೋ ಅಂತ. ಇದು ಇರ್ತಕ್ಕಂಥ ಲೆಕ್ಕಾಚಾರ ತುಂಬಾ ಅಮೂಲ್ಯವಾಗಿದ್ದು. ಮದುವೆ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಸೇರ್ಕೊಳತ್ತೆ ಬಿಡ್ರಿ ಅಂತ ಸಾರಸಟ್ಟಾಗಿ ಹೇಳ್ತಾಕ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ವಿಚಾರ ಏನು ಅಂತಂದ್ರೆ, ಇಲ್ಲಿ ಮೂಗು ಕಟ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಗೊಂಡ್ರೆ, ಅಮ್ಮ ರಾತ್ರಿ ಊಟ ಮಾಡೋದು ಎಷ್ಟೊತ್ತಿಗೆ ಅವನು? ಅಮ್ಮ 8:30 ಮಾಡ್ತಾನೆ. 9 ಗಂಟೆಗೆ ಲಾಸ್ಟ್ ಊಟ. ಓಕೆ, ಹೊಟ್ಟೆ ತುಂಬಾ ಮಾಡ್ತಾನ? ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಆಮೇಲೆ ಚಕ್ಕಂತ ಮಲಕತ್ತಾನ? ಟಿವಿ ನೋಡ್ತಾನ? ಗುರುಗಳಲ್ಲೆಲ್ಲ ಮೊಬೈಲ್ ಇರೋದು. ಹಾಸ್ಟೆಲ್ ಇರೋದಾ? ಹೌದು. ಮನೆಗೆ ಬಂದಾಗ ಬೇಗ ಮಲಗ್ತಾನೆ. ಊಟ ಮಾಡಿದ ತಕ್ಷಣ ಮಲ್ಕೋತಾನೆ? ಅರ್ಧ ಗಂಟೆ ಎದ್ದಿರ್ತಾನೆ. ಅದೇ ಅರ್ಧ ಗಂಟೆ ಆದ ತಕ್ಷಣ ಮಲ್ಕೋತಾನೆ. ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ಮಾತಾಡಿ ಮಾ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ನೀವೇನ್ ಹೇಳ್ತಿದಾರ ಕೇಳಿಸ್ತಿಲ್ಲ. ಈ ಮೂಗ್ ಕಟ್ಕೊಳ್ಳೋ ವಿಚಾರ ಇದೆಯಲ್ಲಮ್ಮ, ಸಾಕಷ್ಟು ಜನಕ್ಕೆ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ. ಕೆಲವರಿಗೆ ಮೂಗ್ ಕಟ್ಕೊಂಡಿದ್ರು ಹೆಂಗೋ ನಿದ್ದೆ ಮಾಡ್ಬಿಡ್ತಾರೆ. ಒಂದೇ ಮೂಗಲಾಡ್ಲಿ ಬಾಯಲ್ಲಾರು ಆಡ್ಲಿ, ಒಟ್ಟಲ್ಲಿ ನಿದ್ದೆ ಮಾಡ್ತಾರೆ ಅಂತ ಇರ್ತದೆ. ಮಲ್ಕೊಂಡ್ಮೇಲೆ ಏನು ಗೊತ್ತಾಗಲ್ಲ ಅಲ್ವಾ? ಎರಡೂ ಮೂಗಲ್ಲಿ ಉಸಿರಾಟದಲ್ಲಿ ನಿದ್ದೆ ಮಾಡ್ತೀವಿ ಅನ್ನೋದು ತುಂಬಾ ಅಪರೂಪ. ಅವ್ರಿಗೆ ಗೊತ್ತಿಲ್ಲ, ನಾನು ಬಾಯ್ ಬಿಟ್ಬಿಟ್ಟಿರ್ತೀನಿ ಒಂದು.
ಎರಡನೇದು ಒಂದ್ ಕಡೆ ಕಟ್ಕೊಂಡ್ಬಿಟ್ಟಿರ್ತದೆ, ಒಂದ್ ಕಡೆ ಮಾತ್ರ. ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಅಂದ್ರೆ ಫುಲ್ಲು ತಲೆನೋವಿರುತ್ತೆ. ಯಾವ ಕಡೆ ಬ್ಲಾಕ್ ಆಗಿತ್ತು ತಲೆನೋವಿರುತ್ತೆ, ಸಿಕ್ಕಾಬಡೆ ಬೇಜಾರಾಗತ್ತೆ, ಕೋಪ ಬರ್ತಾನೆ ಇರ್ತದೆ. ಮಾತಾದ್ರೆ ಮೇಲ್ ಬೀಳ್ತಾರೆ. ಸೊ ಯಾಕಿಷ್ಟು ಕೋಪ ಅಂತ ಊರೆಲ್ಲ ಶಾಸ್ತ್ರ ಕೇಳ್ತಾರೆ ಇವರು. ಆದ್ರೆ ಮೂಗ್ ಕಟ್ಕೊಳ್ತಕ್ಕಂತ ವಿಚಾರ ವ್ಯಕ್ತಿಗೂ ಗೊತ್ತಿರಲ್ಲ, ಅಕಸ್ಮಾತ್ ಕೇಳಿದ್ರೆ ಹೇಳ್ಬೋದೇನೋ. ಇದು ಯಾಕೆ ಕಟ್ಕೊಳತ್ತೆ ಅಂದ್ರೆ ಆ ಅಮ್ಮನ್ನ ಕೇಳಿದ್ದು ನಾನು, ಊಟ ಮಾಡಿದ ತಕ್ಷಣ ಮೊದಲನೇದಾಗಿ ರಾತ್ರಿ ಊಟ ಮನುಷ್ಯರಾದವ್ರು ತಿನ್ನಂಗಿಲ್ಲ. ಏನು ರಾತ್ರಿ ಊಟನ ಮನುಷ್ಯರಾದ್ರೂ ಊಟ ಮಾಡಂಗಿಲ್ಲ. ರಾತ್ರಿ ಊಟ ಸಂಜೆನೆ ಕ್ಲೋಸು. ರಾತ್ರಿ ಊಟ ಮಾಡೋರ್ ಕತೆ ಏನು ಅಂತಂದ್ರೆ ಅವ್ರು ಏನು ಕೇಳಂಗಿಲ್ಲ, ಏನು ಬರುತ್ತೆ ಅನುಭವಿಸ್ತೇ ತಿರ್ಬೇಕು. ಅದೇ ನರಕ ಅನ್ನೋದು. ಹಾರ್ಟ್ ಅಟ್ಯಾಕ್ ಆಗ್ಬೋದು ಮಲಗಿದ ಜಾಗದಲ್ಲೇ, ಏನು ಬೇಕಾದ್ರೆ ಖಾಲಿ ಅನುಭವಿಸ್ಬೋದು. ಬೆಳಿಗ್ಗೆ ಏಳ್ಬೇಕಾದ್ರೆ ಏಳಕ್ಕೆ ಆಗದೆ ಇರ್ಬೋದು. ಬೆಳಿಗ್ಗೆ ಎದ್ದ ಮೇಲೆ ಸಿಕ್ಕಾಬಟ್ಟೆ ಮೈ ನೋವು ಬರ್ಬೋದು. ಇದು ಸಿಕ್ಕಾಬಟ್ಟೆ ವಿಚಾರ ಇರ್ತಕ್ಕಂಥದ್ದು. ಕಾರಣ ರಾತ್ರಿ ಊಟ ಇಲ್ಲ, ನಾವು ತಿನ್ನೋದು ಬಿಡಲ್ಲ. ಅಮ್ಮ ಅರ್ಥ ಆಯ್ತಾ? ಈಗ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಓದ್ಲಿ ಅಂತ, ಇಲ್ಲಿ ಈ ಓದೋದು ಯಾರು? ಹಾಸ್ಟೆಲ್ ಓದೋದು ಬೇರೆ, ಅದು ಮ್ಯಾಟು ಬ್ಯಾಟು ಕ್ಯಾಟ್ ತಿಳ್ಕೊಳಕ್ಕೆ. ಆರೋಗ್ಯದ ರಹಸ್ಯವನ್ನ ಹಾಸ್ಟೆಲ್ ಹೇಳ್ಕೊಡ್ತಾರೆ ನಮ್ಮ? ಇಲ್ಲ. ಅಪ್ಪ ಅಮ್ಮನ್ ಗೊತ್ತಾ? ಇಲ್ಲ. ಆ ಹುಡುಗ ಹಂಗೇ ಯೋಚನೆ ಮಾಡ್ಕೊಂಡು ತುಂಬಾ ಉಗ್ರವಾದಿ ಆಗಕ್ಕೆ, ಮುಂದಕ್ಕೆ ಏನಾಗ್ಬೇಕು ಉಗ್ರವಾದಿ ಆಗಕ್ಕೆ ರೆಡಿ ಮಾಡವ್ರೆ. ಅಲ್ಲಿಂದ ಓದ್ಕೊ ಬತ್ತಿದ್ದಂಗೆ ಶುರು ಹಚ್ಕತಾನೆ, ಈಗ ಓದ್ ತಕ್ಷಣ ಮನೆಗೆ ಏನ್ ಮಾಡ್ಬೇಕು ಇವ್ರುಗಳಿಗೆ ಅಂತ. ಯಾಕೆಂದ್ರೆ ಅಷ್ಟು ಕೋಪ ಬೇಜಾರು ಆಗತ್ತೆ. ಮೂಗಟ್ಕೊಳ್ಳೋದ್ರಿಂದ ತುಂಬಾ ಕೋಪ ಜಾಸ್ತಿ ಆಗತ್ತೆ. ಆಮೇಲೆ ಇವ್ರ ಕತೆ ಮುಂದಕ್ಕೆ ಹೇಳಂಗಿಲ್ಲ, ಏನ್ ಮಾಡಕ್ಕಾಗತ್ತೆ, ಹೇಳಕ್ ಬರಲ್ಲ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಿಮ್ಮ ಕಟ್ಟಿರ್ತಕ್ಕಂತಹ, ನೀವು ವಾಸ ಮಾಡ್ತಿರ್ತಕ್ಕಂಥ ಮನೆ ಬೇಕಾಗತ್ತೆ. ಜೊತೆಗೆ ಭರಣಿ ನಕ್ಷತ್ರದ ಮಗನಿಗೆ ನಾವೇನ್ ತಿಳ್ಕೋಬೇಕು ಅಂತ ತಿಳ್ಕೊಳ್ಳದಿರೋದ ಕಾರಣ ಗಂಟ್ಲಲ್ಲಿ, ಮೂಗಲ್ಲಿ, ಕಾಲಲ್ಲಿ, ತಲೆಯಲ್ಲಿ ಎಲ್ಲವೂ ಸಮಸ್ಯೆ ಇರ್ತಕ್ಕಂಥ ಮಗನನ್ನ ಪಡ್ಕೊಂಡಿದೀವಿ ಅಂತ ನೀವು ತಿಳ್ಕೊಂಡಿಲ್ಲ. ಹಾಸ್ಟೆಲ್ಗೆ ಹಾಕಿ ಓದಿಸ್ತಾ ಇದ್ದೀರಾ. ನೋಡಿ, ಮುಂದೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಪರಾಧ ಏನು ಅಂದ್ರೆ ಮಕ್ಕಳ ಆರೋಗ್ಯವನ್ನ ತಿಳಿಯದೆ ಓದುವುದೇ ಜೀವನ ಅಂತ ಅನ್ಕೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಡೀತಾ ಇರೋ ದೊಡ್ಡ ದುರಂತ. ಅದಕ್ಕೆ ಡೇಂಜರ್ ಝೋನ್ ಅಲ್ಲಿ ಇದೀವಿ ನಾವು ಅಂದ್ರೆ ಇದೇನೆ. ಯಾಕೆ ಬೇಕಿದು ಅಂದ್ರೆ ಓದ್ಸೋದ್ ತಪ್ಪು ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಪದೇ ಪದೇ ಅನ್ಕೋಬೇಡಿ. ಓದ್ಸೋದ್ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆರೋಗ್ಯವನ್ನ ಸರಿಪಡಿಸುವುದಕ್ಕೆ ಮೊದಲು ಪ್ರಯತ್ನ ಕೊಡಿ, ನಂತರ ಓದ್ಸಕ್ ಪ್ರಯತ್ನ ಮಾಡಿ. ಇದೆರಡು ಜೊತೆಯಲ್ಲೇ ಹೋಗ್ಬೇಕು. ಇದೆರಡು ಜೊತೆಲಿ ಹೋಗ್ಬೇಕಾದ್ರೆ ಯೂನಿವರ್ಸಿಟಿಲೇ ಇಲ್ಲ, ಇದು ಸ್ಕೂಲಲ್ಲೂ ಇಲ್ಲ, ಕಾಲೇಜಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮತ್ತೆ ಇದನ್ನ ಸರ್ ಮಾಡಕ್ ಹೆಂಗಿದೆ ವ್ಯವಸ್ಥೆ? ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಇದು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ಮುಂದೆ ಅನುಭವಿಸೋ ಬದಲು ಮಕ್ಕಳಿಗೆ ಭವಿಷ್ಯ ಬೇಕು. ಜ್ಯೋತಿಷ್ಯದಲ್ಲಿ ಕೇಳ್ತೀರಾ ಭವಿಷ್ಯ ಬೇಕು ಅಂತ, ಮಕ್ಕಳ ಆರೋಗ್ಯನೇ ತಿಳ್ಕೊಂಡಿಲ್ಲ, ಭವಿಷ್ಯ ಹೆಂಗ್ ಕೊಡ್ತೀರಾ ನೀವು? ಹೇಳೋರು ಭವಿಷ್ಯ ಹೆಂಗ್ ಕೊಡ್ತಾರೆ ಏನು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಬಾಗಲಕೋಟೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮಾಗುಂಡಪ್ಪ ಅಂತ. ಓಕೆ, ನಕ್ಷತ್ರ ಹೇಳ್ಬೋದು ತಮ್ದು? ಸಿಂಹ ರಾಶಿ, ಮಕ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ, ಏನ್ ಮಾಡ್ತಾ ಇದ್ದೀರಾ ತಾವು? ನಾವು ಪ್ಲಂಬಿಂಗ್ ಉದ್ಯೋಗ ಮಾಡ್ತಿದ್ದೀವಿ ಸರ್. ಓಕೆ, ಏನಾಗ್ಬೇಕಿತ್ತು? ಮದುವೆ ಬಗ್ಗೆ ಕೇಳ್ಬೇಕಂತ ಮಾಡಿ. ಮದುವೆ ನಿಮ್ಗ? ಹ್ಞೂ ಗುರುಜಿ. ಯಾವಾಗ ಆಗತ್ತೆ ಅಂತ, ಯಾಕೆ ಆಗ್ಲಿಲ್ಲ ಅಂತ? ಎರಡರಲ್ಲಿ ಯಾವುದು? ಇನ್ನೂ ಆಗಿಲ್ಲ ಅಂತ. ಎಷ್ಟು ವಯಸ್ಸು? ಒಂದು 38 ವಯಸ್ಸು ಹೇಳ್ತಾ ಇದ್ದೆ. ನಿಮ್ ತಂದೆಯಲ್ಲಿ? ಸ್ಕೂಲ್ ಮೇಸ್ಟರ್ ಇದ್ರು, ತೀರೋಗಿದ್ದಾರೆ. ತೀರೋದ್ರ? ಹಾಂ. ಎಷ್ಟು ವರ್ಷ ಆಯ್ತು? ನಾವು 3 ವರ್ಷ, ನಾ ಚಿಕ್ಕವನು ಇದ್ದಾಗ ತೀರ್ಕೊಂಡಿದ್ದಾರೆ. ನಾ 3 ವರ್ಷ ಇದ್ದೆ. ನೀವ್ ಎಷ್ಟು ಜನ ಮಕ್ಕಳು ಮನೆಯಲ್ಲಿ? 4 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಮೊದಲನೇ ಮಗ ನೀವೇನಾ? ಹೆಂಗ್ ಗುರುಜಿ? ಮೊದಲನೇ ಮಗ ನೀವೇನಾ ಅಂದೆ? ಅಲ್ಲ ಅಲ್ಲ. ಮತ್ತೆ ನಿಮ್ ಗಂಡ ಇದ್ದಾರಾ? ಹಾ ಇದಾರೆ ಗುರುಜಿ. ನಿಮ್ ಜೊತೆ ಇದ್ದಾರಾ, ಬೇರೆ ಇದ್ದಾರಾ? ಬೇರೆ ಇದಾರೆ ಗುರುಜಿ. ಓಕೆ, ಈಗ ಮನೆಗೆ ಇರುವಾಗ ಹೀರೋ ನೀವೇ ತಾನೇ? ಹಾ, ನಾ ಮನೆಯಲ್ಲಿ ಇರೋದು ನಾನೊಬ್ನೇ. ಈಗ ಹೆಣ್ಮಕ್ಳು ಎಲ್ಲ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಬ್ರದರ್ ಬೇರೆ ಇದಾರೆ. ಅವರು. ನಿಮ್ಮಮ್ಮ? ಅವರು ತೀರೋಗಿದ್ದಾರೆ. ಫಸ್ಟ್ ತೀರ್ಕೊಂಡಿದ್ಯಾರು? ಅಪ್ಪ. ಅದಾದ್ಮೇಲೆ ಎಷ್ಟು ವರ್ಷ ತೀರ್ಕೊಂಡ್ರು ಅಮ್ಮ? 2011ರಲ್ಲಿ ತೀರ್ಕೊಂಡಿದ್ದಾರೆ ಅವರು. ಜಮೀನ್ ಎಷ್ಟಿದೆ ನಿಮ್ಮ ಅಪ್ಪಂದು? ನಮ್ದು ಒಂದು 5 ಎಕರೆ ಇದೆ. ನೀವೇ ಮಾಡ್ತಾ ಇದ್ದೀರಾ, ಬೇರೆ ಕೊಟ್ಟಿದ್ದೀರಾ? ನಾವೇ ಮಾಡ್ತಾ ಇದೀವಿ.
ಓಕೆ. ಸೊ ಜಮೀನಲ್ಲಿ ಪರವಾಗಿಲ್ವಾ, ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆಯಾ? ಹಾ ಸರಿಯಾಗಿ ಆಗ್ತಿದೆ ಗುರುಜಿ. ಓಕೆ. ಈಗ ಹಾ ಸರಿಯಾಗಿ ಆಗ್ತಿದೆ ಗುರುಜಿ. ಓಕೆ. ಈಗ ನೀವು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿದಿನ ಮಾಡ್ತೀರಾ? ಹಾ ಗುರುಜಿ. ಎಷ್ಟೊತ್ತಿಗೆ ಮಾಡೋ ಸ್ನಾನ? ಬೆಳಿಗ್ಗೆ 8:30 ಮುಂಚೆ ಮಾಡ್ತೀನಿ. ಹೇಳೋದು ಎಷ್ಟೊತ್ತಿಗೆ ಬೆಡ್ಡಿಂದ? 7 ಗಂಟೆಗೆ ಗುರುಜಿ. ರಾತ್ರಿ ಮಲಗೋದು 11, 12? 10-10:30 ಮಲಗ್ತೀವಿ. 10:30 ಮಲ್ಕೊಂಡು ನಿದ್ದೆ ಎಷ್ಟೊತ್ತಿಗೆ ಬರೋದು? ಅರ್ಧ ಗಂಟೆ ಲೇಟ್ ಆಗುತ್ತೆ. ಈ ನಿದ್ದೆ ಮಲ್ಕೊಂಡ ತಕ್ಷಣ ಯಾಕೆ ಬರಲ್ಲ ಅಂತ ಒಂದ್ಸಲ ಯೋಚನೆ ಬರಲಿಲ್ವಾ? ಇಲ್ಲ ಗುರುಜಿ. ಇರೋದೇ ಹಿಂಗೆ ನಾನೊಂದು ತೀರ್ಮಾನ ಮಾಡ್ಕೊಂಬಿಟ್ರಾ? ನಂಗೆ ಗೊತ್ತಿಲ್ಲ ಗುರುಜಿ. ಸುಮಾರು ಜನಕ್ಕಿದು ಎಲ್ಲರೂ ನಿದ್ದೆ ಬರ್ಸ್ಕೊಂಡು ಮಲ್ಕೊಳ್ಳೋದು. ಹೌದು. ಇದೇ ರೋಗ. ಅದು ರೋಗದ ನಿದ್ದೆ ಅಂತಾರೆ. ಸುಮಾರು ಜನಕ್ಕಿದೆ ಇದು. ಒಂದು 3/4 ಗಂಟೆ, ಒಬ್ರು ಅರ್ಧ ಗಂಟೆ, ಒಬ್ರು 2 ಗಂಟೆ, ಒಬ್ರು 3 ಗಂಟೆ, ಕೆಲವ್ರು ನಿದ್ದೆನೇ ಬರಲ್ಲ ಸ್ವಾಮಿ, ಅದು ಯಾವ ಬತ್ತ ನನಗೆ ಗೊತ್ತಿಲ್ಲ ಅಂತಾರೆ. ಸೊ ಇದಿಷ್ಟು ಕೂಡ ಇದು ದೊಡ್ಡ ರೋಗ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಬೆಳಿಗ್ಗೆ ಆದರೆ ಕಣ್ಣು ನೋಡ್ಬಿಟ್ಟು ಬಿಟ್ಮೇಲೆ ಪ್ರಪಂಚದಲ್ಲಿ ಇದೀನಾ, ಇವತ್ತು ವಾರ ಯಾವುದು, ಡೇಟ್ ಯಾವುದು, ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಅರ್ಥ ಆಗಲ್ಲ. ಸುಮ್ಮನೆ ಓಡಾಡ್ಕೊಂಡು ಎಲ್ಲೋ ಕೆಲಸ ಮಾಡಬೇಕು, ಎಲ್ಲೋ ಊಟ ಮಾಡಬೇಕು, ಎಲ್ಲೋ ಮಲ್ಕೋಬೇಕು, ಈ ಥರದಲ್ಲಿ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಇದಕ್ಕೆ ಮನಸ್ಸು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಇವ್ರ ಕೈಗೆ ಸಿಕ್ಕಲ್ಲ. ಮನಸ್ಸು ಇವ್ರ ಕೈಗೆ ಸಿಕ್ಕೋದೇ ಇಲ್ಲ. ಇವ್ರು ಅನ್ಕೊಳ್ಳೋದೇ ಒಂದು, ಅದು ಆಗದೇ ಒಂದು. ಸೊ ಬೇಜಾರಂತ ಬಂದೇ ಬರುತ್ತೆ. ಈ ಬದುಕಿಗೆ ಮದುವೆ ಯಾಕೆ? ಇಂಥ ಬದುಕು ಮದುವೆ ಯಾಕೆ? ಅದು ಕಟ್ಕೊಂಡು ಇನ್ನೊಂದು ಅನುಭವಿಸಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಆ ನಕ್ಷತ್ರಕ್ಕಿರುವಂತ ಸತ್ಯತೆ ಅದು. ಮಖಾ ನಕ್ಷತ್ರ ಅಂತ ಮಗು ಬಂದ ಮೇಲೆ ಮನೆಯವ್ರು ತಿಳ್ಕೋಬೇಕು, ನಮ್ದು ಕಂಪ್ಲೀಟ್ ಅಕೌಂಟ್ ಯಾವ ಬ್ಯಾಂಕಲ್ಲೂ ಇಲ್ಲ, ಎಲ್ಲೂ ಲೋನ್ ಸಿಕ್ಕಲ್ಲ ಅಂತ ಡಿಸೈಡ್ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಅದು ಹೋಗಲ್ಲ, ಆ ವಿಚಾರಕ್ಕೆ ಹೋಗಲ್ಲ. ಅಣ್ಣ ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಲೋ. 2 ಆಯ್ತು. 2 ಆಯ್ತು ಅಂದ್ರೆ ತಿಳ್ಕೊಂಡೇನು ಖುಷಿ ಆಗ್ಲಿಲ್ವಾ? ಈಗ ತಪ್ಪು ಆಗಿದೆ ಅಂತ ಗೊತ್ತಾಗ್ತಾ ನಿನಗೆ, ಇಲ್ವಾ ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಅನ್ಕೊಂಡಿದ್ಯಾ? ಓಕೆ, ಯೋಚನೆ ಮಾಡು, ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿನಗೆ ವಿಷಯ ಇಷ್ಟೇ, ನೀನು ಮೊದಲು ಮದುವೆ ಹಾಕಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅದೇನಕ್ಕೆ ಅಂತಂದ್ರೆ ಮದುವೆ ಇಲ್ಲದೆ ಬೇರೆ ರೀತಿ ನಡ್ಕೋಬಹುದು, ಬೇರೆ ರೀತಿ ಇರಬಹುದು. ಆದ್ರೆ ಮದುವೆ ಆಗೋದು ಪರ್ಟಿಕ್ಯುಲರ್ ತುಂಬಾ ಕಷ್ಟ ಇದೆ. ಸೊ ಇಲ್ಲಾಂದ್ರೆ ಜೀವನನೇ ಬೇಡ, ಹೆಂಗೋ ಇದ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ಇದು ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಇದಕ್ಕೆ ಕಾರಣ ತಿಳ್ಕೋಬೇಕು, ನಾನು ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಏನ್ ಬೇಕು ತಿಳ್ಕೊಂಡ್ರೆ ಪ್ರಯತ್ನ ದಾರಿ ಇದೆ. ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಪ್ರಯತ್ನ ಮಾಡಬೇಕು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವಾಗ್ಲೇ ಟಿಪ್ಸ್ ಬಗ್ಗೆ ಹೇಳ್ತಿದ್ವಿ, 2 ಟಿಪ್ಸ್ ಹೇಳ್ಬೋದಾ? ಇಲ್ಲಿ ವಿಷಯ ಏನಂದ್ರೆ, ಈ ಹೆಂಗಸರಿಗೆ ಒಂದು ಸಮಸ್ಯೆ, ಗಂಡಸರಿಗೆ ಒಂದು ಸಮಸ್ಯೆ. ಈ ಟಿಪ್ಸ್ ಏನು? ಈ ಮನೇಲಿ ಎಷ್ಟೇ ಕೆಲಸ ಮಾಡು ಮುಗಿಯದೇ ಇಲ್ಲಪ್ಪ ಅಂತ ಹೆಂಗಸರು ಎಷ್ಟೋ ಜನ ಹೇಳ್ತಾರೆ. ಎಷ್ಟು ಕೆಲಸ ನಾನು ಮಾಡ್ತಾನೆ ಇದ್ದೀನಿ, ಮುಗಿಯೋದೇ ಇಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡುವಂತ ಹೆಂಗಸರು ಒಂದು ಟಿಪ್ಸ್. ಇನ್ನೊಂದು, ಹಣ ನಿಲ್ತಾ ಇಲ್ಲ ಕೈಯಲ್ಲಿ, ಹಣ ಬರ್ತಾ ಇಲ್ಲ. ಇದೆರಡು ಸಮಸ್ಯೆ ಒದ್ದೇನೆ. ಹೌದು, ಯಾವುದೇ ಆದಾಯ ಬರ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ, ಹಣ ಬರ್ತಾ ಇಲ್ಲ. ಸೊ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಇರುತ್ತೆ, ಆದ್ರೆ ಬೇರೆ ಬೇರೆ ತರ ಇರುತ್ತೆ ಅಲ್ವಾ? ಆದ್ರೆ ಇದೆರಡು ಮನುಷ್ಯನಿಗೆ ಮನೆಯಲ್ಲಿ ಹೆಂಗಸರಿಗೆ ಯಾವಾಗಲೂ ಲವಲವಿಕೆಯಿಂದ ಶಕ್ತಿ ಚೆನ್ನಾಗಿರ್ಬೇಕು. ಹೆಂಗಸರಿಗೆ ಆ ಶಕ್ತಿ ಊಟದಿಂದ ಬರುತ್ತೆ, 1, ನಿದ್ದೆಯಿಂದ ಬರುತ್ತೆ, 2, 3 ಪ್ರೋಟೀನ್ ವಿಚಾರಗಳಲ್ಲಿ ಇರ್ತಕ್ಕಂತಹ ಒಳ್ಳೊಳ್ಳೆ ಪ್ರೋಟೀನ್ ಇರ್ತಕ್ಕಂತಹ ಆಹಾರವನ್ನ ತಗೊಂಡೆ ಬರುತ್ತೆ ಅಂತಕ್ಕಂಥದ್ದು. ಹಲವಾರು ರೀತಿಯಲ್ಲಿ ಇದಕ್ಕೆ ಮೀರಿ ಇನ್ನೊಂದಿದೆ. ಅದನ್ನ ನಾವು ತಿಳ್ಕೊಳ್ಳದೆ ಇರತಕ್ಕಂಥದ್ದೇ ದೈವ ಮೂಲೆಯಲ್ಲಿ ಮಾಡಿರ್ತಕ್ಕಂಥ ಘೋರ ಅಪರಾಧ. ಹೆಣ್ಣಿಗೆ ಶಕ್ತಿ ಚಟುವಟಿಕೆಗೆ ಟಕ 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 ಅಂತ ಮಲ್ಕೋಬೇಕು, ನಿದ್ದೆ ಬಂದ ತಕ್ಷಣ ಮಲ್ಕೋಬೇಕು, ಬೆಳಗ್ಗೆ ಏಳಬೇಕು, ಚಕ್ಕಂದ ಕೆಲಸ ಮಾಡಬೇಕು, ಕೂರಬಾರ್ದು, ಎಷ್ಟು ಕೆಲಸ ಮಾಡಿದ್ರು ಬೇಜಾರಾಗಬಾರ್ದು. ಇದು ಹೆಂಗಸರಿಗೆ ಬೇಕಾ ಬೇಡವಾ? ಬೇಕು. ಆದ್ರೆ ಇದು ಮನೆಯಲ್ಲೇ ಉತ್ಪತ್ತಿ ಆಗತ್ತೆ ಅಂತ ಗೊತ್ತಿಲ್ವೇ? ಅದ್ ಹೇಗೆ ಗುರುಜಿ? ಹೇಳ್ಕೊಡೋಣ.
ಹೆಂಗಸಿಗೆ ಶಕ್ತಿ ಬೇಕು. ನಾನು ಎಲ್ಲಾ ತರದ ಔಷಧಿ ಮಾತ್ರೆ ತಿಂದಾಯ್ತು ಸ್ವಾಮಿ, ಎಲ್ಲಾ ಪೂಜೆ ಮಾಡಾಯ್ತು ಸ್ವಾಮಿ, ಕಾಲು ಬಲಗಾಲು ಇಲ್ಲ ಎಡಗಾಲು ಇಲ್ಲ ಭುಜ ಇಲ್ಲ ಕುತ್ತಿಗೆ ಇಲ್ಲ ಬೆನ್ನು, ಇಷ್ಟುದ ಪಟ್ಟಿ ಏನೋ ಒಂದು ನೋತೆ ಅಂತ ಅಲ್ವಾ. ಸೊ ಇದು ಎಲ್ಲಾ ಮಾಡಾಯ್ತು ಅಂದ್ರೆ ನೀವ್ ಏನ್ ಮಾಡಬೇಕು ಏನ್ ತಿಳ್ಕೊಬೇಕು ಅಂತ ಗೊತ್ತಿಲ್ವಲ್ಲ. ಅದನ್ನು ಉದಾಹರಣೆಗೆ ಇವತ್ತು ಹೇಳೋಣ. ಈ ರೀತಿಯಾಗಿ ಶಕ್ತಿಹೀನವಾಗಿರ್ತಕ್ಕಂತಹ ಸುಸ್ತು ಪಡ್ತಕ್ಕಂಥ ಹೆಂಗಸರು ಆಗ್ತಾ ಇರೋದಕ್ಕೆ ಕಾರಣ ಎಷ್ಟು ಪ್ರಯತ್ನ ಪಟ್ಟರು ಹಣದ ವ್ಯವಸ್ಥೆ ಸೂಕ್ತ ಇಲ್ಲ ಮನೆಯಲ್ಲಿ ಅಂತಕ್ಕಂಥ ಕಾರಣ. ಈ ಹಣದ ವ್ಯವಸ್ಥೆ ಚೆನ್ನಾಗಿಲ್ಲದೆ ಇದ್ಮೇಲೆ ಕುಟುಂಬ ಯಾವ ಕಾರಣಕ್ಕೂ ನೆಮ್ಮದಿಯಾಗಿರಕ್ಕಾಗಲ್ಲ. ಹಣದ ವ್ಯವಸ್ಥೆ ಹೌದಲ್ವಾ. ಹೌದು. ಚೆನ್ನಾಗಿ ಅಭಿವೃದ್ಧಿ ಆಗಿ ಒಳ್ಳೆ ದುಡ್ಡು ಕಾಸು ಬರ್ತಾರೆ, ಹೆಂಡತಿ ಗಂಡನ ಖುಷಿ ಕೊಡ್ತಾರೆ, ಹೌದು ನನ್ನ ಗಂಡ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರೆ ಅಂತ. ಸೊ ಮನೆಯಲ್ಲಿ ಮಕ್ಕಳಿಗೂ ಕೂಡ ಖುಷಿ, ನಾವು ಚೆನ್ನಾಗಿದ್ದೀವಿ, ಆರ್ಥಿಕವಾಗಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ. ಈ ರೀತಿಯಾಗಿ ಕುಟುಂಬದಲ್ಲಿ ಪ್ರೀತಿ ಉತ್ಪತ್ತಿ ಆಗಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಬರಬೇಕು. ನಮ್ಮ ಅಪ್ಪ ಪರವಾಗಿಲ್ಲ, ಕಷ್ಟಪಡ್ತಿದ್ದಾರೆ, ಒಳ್ಳೆ ದುಡ್ಡು ಮಾಡಿದ್ದಾರೆ, ನಮ್ಮ ಅಮ್ಮ ಪರವಾಗಿಲ್ಲ, ಒಳ್ಳೆ ಅಡಿಗೆ ಮಾಡ್ಕೊಡ್ತಾರೆ, ಅವರು ಆರೋಗ್ಯ ಚೆನ್ನಾಗಿದೆ, ಸೊ ನಾವು ಕೇಳೋದು ಕೊಡಿಸ್ತಾ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ. ಅವಾಗ ಏನಾಗುತ್ತೆ, ಕುಟುಂಬದಲ್ಲಿ ಐಕ್ಯತೆ ಬರುತ್ತೆ, ಖುಷಿ ಬರುತ್ತೆ. ಬೇಕಲ್ಲ ಇದು? ಹೌದು, ಬೇಕು. ಈಗ ಯಾರ ಮನೇಲಿ ಇದು ಬರ್ತಾ ಇದೆ, ನಂಬರ್ 1 ಯಾಕೆ ಬರ್ತಾ ಇಲ್ಲ ಅದನ್ನ ಇವತ್ತು ನೀವು ತಿಳ್ಕೋಬೇಕು. ಹೌದು ಅಲ್ವಾ. ಇದಿಷ್ಟು ಹೇಳಿದ ವಿಚಾರ ದೈವ ಮೂಲೆ ಈಶಾನ್ಯ ಮೂಲೆ ಕಥೆನೇ. ದುಡ್ಡು ಬರ್ತಾ ಇಲ್ಲ, ದುಡ್ಡು ಬರಬೇಕು, ಸಂಪಾದನೆ ಆಗ್ಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಮಕ್ಕಳು ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಬೈಕೆ. ಆದ್ರೆ ಈಶಾನ್ಯ ಮೂಲೆಯಲ್ಲಿ ಇದಿಷ್ಟು ಇದೆ ಅಂತ ಗೊತ್ತಿಲ್ವೇ. ಹಾಗಂತ ಈಶಾನ್ಯ ಮೂಲೆ ನಾವು ಏನ್ ಮಾಡಿದ್ವಿ ತಪ್ಪು ಅಂತ ಎಲ್ಲರ ಪ್ರಶ್ನೆ. ಹೌದು. ಸೂರ್ಯನ ಕಿರಣಗಳು ಅಂತಕ್ಕಂತಹ ವಿಚಾರ ನಮ್ಗೆಲ್ಲ ಗೊತ್ತು. ಹೌದು, ಸೂರ್ಯನ ಕಿರಣ. ಅದರ ಬಣ್ಣ ಯಾವುದು ಅಂದ್ರೆ ಏನಾರು ಹೇಳಕ್ಕಾಗತ್ತಮ್ಮ? ಸೂರ್ಯನ ಕಿರಣದ ಬಣ್ಣ ಹೇಗೆ ಯಾವುದು ಅಂದ್ರೆ ಏನಾರು ಹೇಳಕ್ಕಾಗತ್ತಾ? ಆರೆಂಜ್. ಅದನ್ನ ಚಿನ್ನದ ಬಣ್ಣ, ಸೂರ್ಯನ ಕಿರಣ ಚಿನ್ನದ ಬಣ್ಣ ಅಂತ ಒಂದು ರೀತಿಯಲ್ಲಿ ಪಕ್ಕಾ ಇದೆ ಹಿಂಗೆ ಅಂತ ಹೇಳ್ತಾ ಇಲ್ಲ, ಅವ್ರವ್ರ ವೈಯಕ್ತಿಕವಾಗಿ ಹೇಳ್ತಕ್ಕಂಥ ಗೋಲ್ಡ್ ಕಲರ್. ಈ ಕಿರಣಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕಿರಣಗಳಲ್ಲಿ ಇರುತ್ತೆ. ಮಹಾಲಕ್ಷ್ಮಿ ನಾರಾಯಣ ಸರವಿಗೆ ನಾವು ಸೂರ್ಯನಿಗೆ ರವಿ ಅಂತೀವಿ, ನಾರಾಯಣ ಅಂತೀವಿ, ಭಾಸ್ಕರ ಅಂತೀವಿ, ಹಲವಾರು ಹೆಸರುಗಳಿಗೆ ಹೋಗ್ತೀವಿ. ಸೊ ನಾರಾಯಣ ಅಂತ ಗೊತ್ತು. ನಾರಾಯಣನಿಗೆ ಹೆಂಡತಿ ಯಾರು, ಪತ್ನಿ ಯಾರು? ಆ ಕಿರಣಗಳಲ್ಲಿ ಇರ್ತಕ್ಕಂಥವಳೇ ಮಹಾಲಕ್ಷ್ಮಿ. ಆ ಕಿರಣಗಳನ್ನ ನಮ್ಮ ಮನೆಗೆ ಎಷ್ಟರ ಮಟ್ಟಕ್ಕೆ ಈಶಾನ್ಯ ಮೂಲೆಗೆ ತರುವಂತಹ ಪ್ರಯತ್ನ ನಾವು ಮಾಡಿದ್ದೀವಾ? ಇಲ್ಲ ಸ್ವಾಮಿ ಬರ್ತದೆ, ನಮಗೂ ಈ ಮೂಲೆಗೆ ಬೀಳ್ತದೆ ಸ್ವಾಮಿ, ಅಡಿಗೆ ಮನೆಗೆ ಈಗಲೇ ಬೀಳ್ತದೆ ಅಂತ ಹೇಳುವಂತವ್ರು ಇದ್ದಾರೆ. ಆದ್ರೆ ಒಂದು ತಿಳ್ಕೋಬೇಕು, ಇಲ್ಲಿ ಈಶಾನ್ಯ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಅದನ್ನ ಫಸ್ಟ್ ಗುದ್ಲಿ ಪೂಜೆಯನ್ನ ಮಾಡ್ತೀವಿ. ಗುದ್ಲಿ ಪೂಜೆ ತಪ್ಪು ಎಲ್ಲಿ ಮಾಡ್ತಾ ಇದ್ದೀವಿ ಅಂತ. ಗುದ್ಲಿ ಪೂಜೆ ಮಾಡೋದು ಎಲ್ರಿಗೂ ಗೊತ್ತು, ಪುರೋಹಿತರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪುರೋಹಿತರಿಗೆ ಅದು ಗೊತ್ತಿಲ್ಲ. ಯಾಕೆಂದ್ರೆ ದಯವಿಟ್ಟು ಯಾರು ಅರ್ಥ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡಿ, ಹೇಳ್ಕೊಡ್ತೀನಿ ಪುರೋಹಿತರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಅವ್ರಿಗೆ ಗೊತ್ತು, ಆ ಈಶಾನ್ಯವನ್ನ ಮನೆಗೆ ಸೇರ್ಸೋದಿಕ್ಕೆ ನಾನು ಎಲ್ಲಿ ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲಿ ಹೇಳ್ಕೊಡ್ಬೇಕು ಗೊತ್ತಾಗಿಲ್ಲ. ಮನೆ ಕಟ್ಟೋರ್ಗೂ ಕೂಡ ಗೊತ್ತಾಗಿಲ್ಲ. ಇದನ್ನ ನೇರವಾಗಿ ಚಾಲೆಂಜ್ ಮಾಡಿ ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ಯಾಕೆ ತಪ್ಪಾಗ್ತಾ ಇದೆ. ಈಶಾನ್ಯದಲ್ಲಿ ಗುದ್ಲಿ ಪೂಜೆ ಮಾಡಿ ಸರ್ವೇ ಸಾಮಾನ್ಯ, ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಅದೇ ಮಾಡಿದ್ದು, ನಾನು ಅದೇ ಮಾಡ್ತಾ ಇದ್ದೀನಿ, ಸರಿ. ಆ ಈಶಾನ್ಯವನ್ನ ನೀವ್ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಅಂತ ಗೊತ್ತಾಗ್ಬೇಕಲ್ಲ. ಈಶಾನ್ಯನ ಬ್ಯಾಂಕ್ ಅಲ್ಲಿ ಅಮೌಂಟ್ ಐತಮ್ಮ, ಸಿಗ್ನೇಚರ್ ಸರಿ ಇಲ್ವಲ್ಲ, ಚೆಕ್ ಪಾಸ್ ಆಗಲ್ಲ. ಈಗೇನ್ ಮಾಡೋದು, ದುಡ್ಡು ಐತೆ ಸಿಗಲ್ಲ, ಕೊಡಲ್ಲ, ತಗೊಳಕ್ ಆಗ್ತಾ ಇಲ್ಲ. ಈ ತರ ಪ್ರತಿಯೊಬ್ರು ಮನೆ ಕಟ್ಟಿದ್ದಾರೆ, ನೆಮ್ಮದಿ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಖುಷಿ ಇಲ್ಲ. ಹಾಗಂತ ಮನೆ ಕಟ್ಟಬೇಕಾದ್ರೆ ದುಡ್ಡು ಬರಕ್ಕೆ ಮನೆ ಕಟ್ಕೋತೀವಿ ಅಂತ ಅನ್ಕೊಳಂಗಿಲ್ಲ, ದುಡ್ಡು ಬರ್ಲಿ ಅಂತ ಮನೆ ಕಟ್ತಾ ಇದೀವಿ ಅಂತ ಅನ್ಕೊಳಂಗಿಲ್ಲ. ನಮಗ್ ಬೇಕಾಗಿರೋದು ಏನಂದ್ರೆ ಮನೆಯಲ್ಲಿ ಒಟ್ಟಾಗಿ ಕುಟುಂಬಕ್ಕೆ ಏನೇನು ಬೇಕು ಅದೆಲ್ಲವೂ ಕೂಡ ಮನೆ ನಮಗ್ ಕೊಡುತ್ತೆ ಅಂತ ನೀವು ಕೂತ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ ಅಲ್ವೇನಮ್ಮ. ಮನೆ ಕಟ್ಸ್ಬಿಟ್ರೆ ಎಲ್ಲ ಬರ್ತದೆ ಅಂದ್ರೆ ನಾವು ಕೂತ್ಕೊಂಡ್ಬಿಡ್ತೀವಿ ಅಂತಾರೆ. ಅದಂಗಲ್ಲ, ನಿಮ್ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಮನೆ ಇನ್ನು 3 ಪಟ್ಟು ಪ್ರಯತ್ನಕ್ಕೆ ಮನೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮಕ್ಕಳು, ಹೆಂಡತಿ, ಕುಟುಂಬಕ್ಕೆಲ್ಲ ಇದು ಪ್ರೇರಣೆ ಆಗತ್ತೆ. ಅಲ್ಲಿ ಗುದ್ಲಿ ಪೂಜೆಯನ್ನ ಯಾಕಲ್ಲಿ ತಪ್ಪಾಗ್ತಾ ಇದೆ ಅಂದ್ರೆ, ಮನೆ ಕಟ್ಟಬೇಕು ಅಂತ ಸೈಟ್ ತಗೊಂಡವ್ರಿಗೆ ತುಂಬಾ ಅರ್ಜೆಂಟ್ ಇರುತ್ತೆ, ಖುಷಿ ಬೇಗ ಮನೆ ಕಟ್ಟೋಣ. ಇಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ, ಮೊದಲು ಮನೆಗೆ ಮಾರ್ಕ್ ಮಾಡಬೇಕು, ಮಾರ್ಕಿಂಗ್ ಬರಬೇಕು.
ಮನೆ ಎಷ್ಟು ವಿಸ್ತೀರ್ಣ ಬರುತ್ತೆ, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಆಳ, ಇದೆಲ್ಲ ಲೆಕ್ಕಾಚಾರವಾಗಿ ಇರ್ತಕ್ಕಂಥದ್ದು ಮೊದಲು ರೆಡಿ ಆಗಬೇಕು. ರೆಡಿಯಾಗಿ ಪ್ಲಾನ್ ರೆಡಿ ಆಗಬೇಕು. ಪ್ಲಾನ್ ರೆಡಿ ಆಗ್ಬಿಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಇಂಜಿನಿಯರು, ಮೇಸ್ತ್ರಿ, ಮನೆ ಓನರು, ಪುರೋಹಿತರು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಇಂಜಿನಿಯರು, ಮೇಸ್ತ್ರಿ, ಮನೆ ಓನರು, ಪುರೋಹಿತರು ಎಲ್ಲ ಸೇರ್ಕೊಂಡು ಇದು ಸರಿ ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ಗುದ್ಲಿ ಪೂಜೆ ಮಾಡಕ್ ಹೋಗ್ಬಾರ್ದು. ನಮ್ಮಲ್ಲಿ ಆಗ್ತಾ ಇರೋದು ಏನು ಅಂದ್ರೆ, ಈಶಾನ್ಯ ಅನ್ನೋದನ್ನ ಎಲ್ಲಿ ಕೊಡ್ತಾರೆ ಅಂದ್ರೆ ಟೋಟಲಿ ನಿವೇಶನಕ್ಕೆ ಈಶಾನ್ಯ ಮಾಡ್ಬಿಡ್ತಾರೆ. ಮನೆಗೇನೆ ಪೂರ್ತಿ ಸೈಟ್ ಇರುತ್ತಲ್ಲ, 40-30 ಸೈಟ್ ಇರುತ್ತೆ, ಪೂರ್ತಿ ಎಡ್ಜು ಈಶಾನ್ಯ ಅಂತ ಇವರು ತೀರ್ಮಾನ. ಆ ಎಡ್ಜ್ಗೆ ಮನೆ ಹೋಗೋದೇ ಇಲ್ಲ. ಎಷ್ಟು ಘೋರವಾದ ಅಪರಾಧ ಮಾಡ್ತಾರೆ ಲೆಕ್ಕ ಹಾಕೋ. ಆ ಎಡ್ಜ್ಗೆ ಗುದ್ಲಿ ಪೂಜೆ ಮಾಡಿ ಅವ್ರು ಹೋದ್ರು, ಇವರೇ ಮಾಡಿದ್ರು, ಆ ಎಡ್ಜು ಮನೆಯೊಳಗೆ ಸೇರ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ಪ್ಲಾನ್ ಎಲ್ಲಿಗೆ ಬರುತ್ತೆ ಎಡ್ಜು ಅಂತ ಪ್ಲಾನ್ ಇರುತ್ತೆ. ಅದೇ ಪ್ಲಾನ್ ರೆಡಿ ಮಾಡ್ಕೊಂಡ್ರೆ ಆ ಪ್ಲಾನ್ ಅಲ್ಲಿ ಈಶಾನ್ಯ ಮಾಡ್ಕೋತಲ್ಲ, ಅದು ಮನೆಗೆ ಸೇರ್ಕೊಳತ್ತೆ. ಪ್ಲಾನ್ ಮಾಡ್ಕೊಂಡು ಈಶಾನ್ಯ ಸೇರಿಸಬೇಕು. ಅದು ನಮ್ಮ ಜನ ಯಾವ ಕಾರಣಕ್ಕೂ ಯಾರು ಮಾಡಲ್ಲ. ಈಶಾನ್ಯದಲ್ಲಿ ಮಾಡಿ ಪುರೋಹಿತರು ಹೋದ್ರು, ಇವ್ರು ಪ್ಲಾನ್ ತತ್ತಾರೆ, ಈಶಾನ್ಯ ಬಿಟ್ರು. ಇವ್ರು ಎಷ್ಟಡಿ ಪ್ಲಾನ್ ಇದೆ ಒಳಗ್ ತಂದ್ರು, ಒಳಗ್ ಬರ್ತಾರೆ. ಕಾಂಪೌಂಡ್ ಜಾಗ ಬಿಟ್ರು, ಕಾಂಪೌಂಡ್ ಯಾವ ಜಾಗ ಬಿಟ್ರು ಈಶಾನ್ಯ ಮಾಡಿದ್ದು ಹೋಯ್ತದು. ಆಯ್ತಾ? ಈಗ ಈ ಪೂಜೆ ಮಾಡಿದವರು ಹೇಳಲ್ಲ ಇದನ್ನ ಸೇರ್ಸ್ಕೋಬೇಕು ಅಂತ, ಈ ಮನೆ ಕಟ್ಸೋರು ಇದನ್ನೇನ್ ಮಾಡ್ಬೇಕು ಅಂತ ಕೇಳಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಈಶಾನ್ಯ ಬಿಟ್ರು ಒಳಗ್ ಮಾರ್ಕ್ ಹಾಕೊಂಡ್ರು, ಮನೆ ಕಟ್ಟಿದ್ರು. ಅಂದ್ರೆ ಆ ಜಾಗನ ಬಿಟ್ಬಿಟ್ಟು ಒಳಗಡೆ ಸೇರ್ಸ್ಕೊಂಡು ಮನೆ ಕಟ್ಟಿ ಮುಗಿತಮ್ಮ. ನಿನ್ಗೆ ಏನೇ ಮನೆಗೆ ನಿರೀಕ್ಷೆ ಮಾಡಿದ್ದೆ ಎಲ್ಲ ಮಂಗಾಮಾಯ, ಅಲ್ಲಿಗೆ ಮುಗ್ದೋಯ್ತು. ಸ್ವಾಮಿ ನಾವು ಕೇಳೋ ಕಟ್ತೆ ಸ್ವಾಮಿ, ನಮ್ಮೂರ್ 500 ಪಕ್ಕದಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾ ಅವ್ರು ಕರ್ಕೊಂಬಂದ್ ಮಾಡಿಸ್ತೇ ಸ್ವಾಮಿ, ಹೇಳಿದ್ದು ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಇಲ್ಲಿ ಕ್ರಮ ಗೊತ್ತಿಲ್ಲ. ಮಾಡೋ ಕ್ರಮದಲ್ಲಿ ಯಾವ್ದನ್ನ ರೆಡಿ ಮಾಡಬೇಕು. ಹಾಗಾಗಿ ಮದುವೆ ಮಾಡೋದ್ರಲ್ಲೂ ಇದನ್ನೇ ಮನೆ ಹಾಳು ಮಾಡೋ ಕೆಲಸ ಇನ್ನೊಂದು ಮಾಡ್ತೀವಿ. ಏನು ಅಂದ್ರೆ ಸಂಬಂಧ ಓಕೆ ಆಗತ್ತಾ ಇಲ್ವೇ ಇಲ್ಲ. ಹುಡುಗಿ ಫೋಟೋ ಹುಡುಗನ ಮನೆಗೆ ಹೋಗುತ್ತೆ, ಹುಡುಗನ ಫೋಟೋ ಹುಡುಗಿ ಮನೆಗೆ ಬರ್ತದೆ. ಅದು ಮದುವೆ ಆಗುತ್ತೋ ಇಲ್ವೋ, ಯಾವಾಗ ಫೋಟೋ ಎಂಟ್ರಿ ಆಯ್ತು ಅವ್ರಿಗೆ ಮದುವೆ ದೋಷ ಅಲ್ಲೇ ಶುರು ಆಗತ್ತೆ. ಫೋಟೋ ಕಳಿಸಿದ ತಕ್ಷಣ ಯಾವ ಕಾರಣಕ್ಕೂ ಫೋಟೋಗಳನ್ನ ವಿಲೇವಾರಿ ಮಾಡಬಾರ್ದು. ಸಂಬಂಧ ಪೂರ್ಣವಾಗಿದೆ, ಇದು ನಾವು ಮದುವೆ ಹೆಣ್ಣು ಕೊಡೋದೇ ಸರಿ ತಗೊಳ್ಳೋದೇ ಸರಿ ಅಂತ ಗೊತ್ತಾಗೋವರೆಗೂ ಯಾವ ಕಾರಣಕ್ಕೂ ಹೆಣ್ಣು ಗಂಡು ಪ್ರದರ್ಶನ ನೋಡೋವರೆಗೂ, ಮುಖ ನೋಡೋವರೆಗೂ ಫೋಟೋ ವಿಲೇವಾರಿ ಮಾಡಬಾರ್ದು. ಯಾರು ಈ ಕೆಲಸ ಮಾಡ್ತಾ ಇದಾರ? ಯಾರು ಇಲ್ಲ. ಕೇಳ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂತಾರೆ ಪಾಸ್ಪೋರ್ಟ್ ತರ. ಫಸ್ಟ್ ನೋಡೋದೇ ಫೋಟೋ. ಇಲ್ಲಿ ಕಳಿಸ್ಬಿಡಿ, ನೀವು ಹುಡುಗಿಗೆ ತೋರಿಸಿ, ನಾವು ಹುಡುಗ ನೋಡ್ಕೊತಾನೆ, ನೋಡೋಣ ಅಂತಾರೆ. ಅಲ್ಲ ಎಷ್ಟು ಮಟ್ಟಕ್ಕೆ ಸರಿ? ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ? ಮದುವೆ ಮಾಡ್ಕೊಳ್ಳೋದು ಅಧ್ವಾನನೇ, ಮನೆ ಕಟ್ಟೋದು ಅಧ್ವಾನನೇ. ಮತ್ ಹೆಂಗೆ ನೆಮ್ಮದಿಯಾಗಿರ್ತೀರಾ ಅನ್ನೋ ಪ್ರಶ್ನೆ ನೀವು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಕೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಏನಪ್ಪಾ ಇವರು ಏನೇನೋ ಹೇಳ್ಬಿಟ್ಟು ತಲೆಯೆಲ್ಲ ಕೆಡಿಸ್ಬಿಡ್ತಾವ್ರೆ ಅಂತ ನಿಜಕ್ಕೂ ಎಷ್ಟೋ ಜನಕ್ಕೆ ಅನ್ಸತ್ತೆ. ಸತ್ಯ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಸತ್ಯ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಕೂತ್ ಕೇಳಬೇಕು, ಏನಕ್ಕಾಗಿದೆ, ಏನಕ್ಕೆ ಹಿಂಗ ಆಗ್ತಾ ಇದೆ ಅಂತ. ಈಗ ಪುರೋಹಿತರುಗಳೆಲ್ಲ ಕರೆದ್ಬಿಟ್ಟು ನಾವು ಕ್ಲಾಸ್ ಮಾಡಕ್ ಆಗಲ್ಲ. ಪುರೋಹಿತರು ಒಂದೇ ಮಾತು ಹೇಳ್ತಾರೆ, ಸ್ವಾಮಿ ನಮ್ಮ ತಪ್ಪಿಲ್ಲ, ಪೂಜೆ ಮಾಡು ಇಲ್ಲಿ ಅಂದ್ರು ಮಾಡ್ದೋ ಅಲ್ವಾ? ಇವ್ರನ್ನ ಕೇಳಿದ್ರೆ ಏನ್ರಿ ಹಿಂಗ್ ಮಾಡಿದಿಲ್ಲ ಅಂದ್ರೆ ಸ್ವಾಮಿ 500 ಬಂದ್ ಮಾಡ್ಸಿದ್ರು ಅಂತ ಇವ್ರು ಹೇಳ್ತಾರೆ. ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ. ಇದೇ ರೀತಿ ತಪ್ಪುಗಳನ್ನ ಮಾಡ್ಕೊಂಡೆ ನಾವು ದೇವಮೂಲೆ ಬಿಟ್ಟು ಮನೆ ಕಟ್ಟಿದ್ರೆ ಎಷ್ಟು ಜನಕ್ಕೆ ಬೇಕಾದ ತೋರಿಸ್ಕೊಡ್ತೀನಿ. ದೇವಮೂಲೆ ಸೇರಿಸ್ಕೊಂಡಿದ್ರೆ ಮನೆ ಒಳಗಡೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದೋ ಎರಡೋ ಸೇರ್ಕೊಂಡಿರಬಹುದೇನೋ, ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಈಶಾನ್ಯ ಅಂತಕ್ಕಂಥದ್ದು ದೇವಮೂಲೆ ಅಂತ ಗೊತ್ತಿರ್ತಕ್ಕಂತಹ ನಾವುಗಳು ಚಿನ್ನದ ವರ್ಣ ಇರತಕ್ಕಂಥ ಕಿರಣಗಳನ್ನ ಆ ಪೂರ್ವ ಭಾಗಕ್ಕೆ ಬೀಳ್ತಕ್ಕಂಥ ಕಿರಣಗಳು ಬೀಳಬೇಕು. ಪೂರ್ವದ ಗೋಡೆಗೆ ಬೀಳಬೇಕದು. ಪೂರ್ವದ ಗೋಡೆಗೆ ಪೂರ್ವ ಮತ್ತೆ ಉತ್ತರ ಎರಡು ಜಾಯಿಂಟ್ ಆಗೋದೇ ಈಶಾನ್ಯ ಅಂತ ಹೇಳೋದು. ಉತ್ತರಕ್ಕೆ ಯಾವ್ದು ಬೇಕು ಕಿರಣ, ಪೂರ್ವಕ್ಕೆ ಯಾವ್ದು ಬೇಕು ಕಿರಣ. ಇಲ್ಲಿ ನಾವು ಫೇಲ್ ಆಗ್ತಾ ಇರೋದು. ಇದು 2ನೇ ಭಾಗ. ಕಾಂಪೌಂಡ್ ಅಲ್ಲಿ ಫೇಲ್ ಆಯ್ತು, ಮನೆ ಒಳಗೆ ಬಂದು ಅಲ್ಲಿ ಬೆಳಕು, ಅಲ್ಲೂ ಫೇಲೆ. ಯಾಕೆ ಅಂತಂದ್ರೆ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಈಶಾನ್ಯ ದೈವಮೂಲೆನ, ಯಾವ ರೀತಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಅಲ್ಲೂ ಫೇಲ್ ಆಗುತ್ತೆ. ಇದು 2ನೇ ಫೇಲ್. ಹೇಗಾಗತ್ತೆ ಅದು ಅಂತಂದ್ರೆ, ನಾವು ದೇವ್ರ ಮನೆ ಕಟ್ಟಬೇಕು, ಈಶಾನ್ಯಕ್ಕೆ ಒಳ್ಳೇದಂತೆ ಕಟ್ತಾರೆ, ಆದ್ರೆ ಕಟ್ಟಂಗಿಲ್ಲ. ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇರಬೇಕು, ಸರಿ, ದೇವ್ರಿರಬೇಕು, ದೇವ್ರ ಮನೆ ಕಟ್ಟಂಗಿಲ್ಲ. ಇದು 2ನೇ ಅಪರಾಧ. ದೇವ್ರ ಮನೆಯಲ್ಲಿ ಕಟ್ಟಲೇಬಾರ್ದು ಅಂದ್ರೆ ಮತ್ತೆ ದೇವ್ರ ಹೆಂಗಿಡೋದು? ಅದೇ ಪ್ರಶ್ನೆ ನಿಮಗೆ ಬೇಕಾಗಿರೋದು. ಆ ಪ್ರಶ್ನೆಗೆ ಉತ್ತರ ನಿಮಗೆ ಬೇಕಾಗಿರೋದು. ನಾನು ಇನ್ನೊಮ್ಮೆ ಹೇಳ್ತೀನಿ, ದೇವರು ಈಶಾನ್ಯದಲ್ಲೇ ದೇವ್ರ ಮನೆ ಇರಲೇಬೇಕು, ದೇವರ ಮನೆ ಗೋಡೆ ಕಟ್ಟಂಗಿಲ್ಲ.
ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗೋಡೆ ಕಟ್ಟಿದಾಗ ಉತ್ತರದಲ್ಲಿ ಬೀಳುವಂತಹ ಕಿರಣ ಯಾವುದು ಅಂದ್ರೆ ನೀಲವರ್ಣ ಕಿರಣ ಬೀಳುತ್ತೆ. ಉತ್ತರದ ಗೋಡೆಗೆ ಬೀಳೋದು ನೀಲವರ್ಣ. ಅದೇ ಕಣಮ್ಮ ಮನೆಗೆ ಟಾನಿಕ್ಕು, ನಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಮೆಡಿಷನ್. ಅಂದ್ರೆ ನೀಲವರ್ಣ ಬೀಳ್ಬೇಕು. ಆ ನೀಲವರ್ಣ ಕಿರಣಗಳು ಉತ್ತರದ ಗೋಡೆಗೆ ಬೀಳುವ ಮನೆ, ಬಂಗಾರ ವರ್ಣದ ಕಿರಣಗಳು ಬೀಳುವ ಪೂರ್ವದ ಗೋಡೆಗೆ ಬೀಳುವ ಮನೆ, ಆ ಮನೆ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗತ್ತೆ ಅನ್ನೋದು ಲೆಕ್ಕಾಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಆ ಮೂಲೆಯನ್ನ ಇಲ್ಲಿ ಅಡಿಗೆ ಮನೆಗೆ ಗೋಡೆ ಹಾಕಿ ಮುಚ್ಚಿಬಿಟ್ಟು ಅಡಿಗೆ ಮನೆ ಮಾಡಿರ್ತಾರೆ. ಒಂದ್ ಮೂಲೆ ಮುಚ್ಚಾಯ್ತು. ಇಲ್ಲಿ ಬಂದು ದೇವ್ರ ಮನೆ ಮಾಡಕ್ಕೆ ಅಲ್ಲೂ ಮುಚ್ಚಿಬಿಟ್ರು. ಈಗ ಆ ಕಿರಣಗಳು ಬಂಗಾರದ್ದು ಬರಲ್ಲ, ನೀಲಿ ವರ್ಣದ್ದು ಬರಲ್ಲ. ಈಗ ಮೆದುಳು ನಿಮ್ಗೆ ಚುರುಕಾಗಬೇಕಾ ಬೇಡವಾ? ಚುರುಕಾಗ್ಬೇಕು. ಈ ಮೆದುಳು ಚುರುಕಾದಾಗಲೇ ಹೆಣ್ಣಿಗೆ ಶಕ್ತಿ, ಗಂಡಿಗೂ ಶಕ್ತಿ ಬರೋದು. ಈ ಮೆದುಳು ಚುರುಕಾಗಬೇಕು ಅಂದ್ರೆ ಚಟುವಟಿಕೆ ಆಕ್ಟಿವಿಟೀಸ್ ಚೆನ್ನಾಗಿರ್ಬೇಕು. ನಾನು ಕರೆಕ್ಟಾಗಿ ಹೇಳ್ತೀನಪ್ಪ, ಕರೆಕ್ಟಾಗಿ ಎಚ್ಚರಿಕೆ ಆಗತ್ತೆ, ಈ ಕೆಲಸ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಮಕ್ಳು ಕಳಿಸ್ತೀನಿ, ಎಲ್ಲ ಸೂಪರ್, ಖುಷಿಯಾಗಿ ಮಲ್ಕೋತೀನಿ. ಖುಷಿಯಾಗಿರ್ತಕ್ಕಂಥದ್ದು ನಿಮಗೆ ಬೇಕಾಗಿದ್ದಾಗ ದೇಹದಲ್ಲಿ ಶಕ್ತಿ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ತಿನ್ಬೇಕು ಅಂತಿಲ್ಲ. ಇದನ್ನ ಬೇಕಾದ್ರೆ ನಾನು ಸಾಬೀತುಪಡಿಸಿ ಹೋಗ್ತೀನಿ. ಏನೂ ಇಲ್ಲ, ಮನೆ ಹಾಗೆ ಇರುತ್ತೆ. ಕ್ರಮವನ್ನು ಅನುಸರಿಸಿ. ಗುರುಗಳೇ, ನಾನು ಬೆಳಿಗ್ಗೆ ಹೇಳ್ಬೇಕಾದ್ರೆ ತುಂಬಾ ಕಷ್ಟಪಡ್ತಿದ್ದೆ. ಸುಮಾರು ಜನ ನಮ್ಮ ಹತ್ರ ಮಾಹಿತಿ ಕೊಡ್ತಾರೆ. ಹೇಳಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಬಿಡಕ್ಕೆ ಆಗ್ತಿರ್ಲಿಲ್ಲ ಅಂತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂಥವ್ರಿಗೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರೆ, ಅದು ನಿಮ್ಮ ದೇಹಕ್ಕೆ ಶಕ್ತಿ ಲವಲವಿಕೆಯಾಗಿ ಬರಬೇಕಾದ್ರೆ ನೀವು ಮಾಡಬೇಕಾದ ಪ್ರಯತ್ನ ಯಾವುದು ಅಂತಕ್ಕಂಥದ್ದನ್ನ ಹೇಳ್ಕೊಟ್ಟಾಗ ಅವ್ರು ಆ ಕಡೆಯಿಂದ ನಮ್ಮ ರಿಪೋರ್ಟ್ ಇಮ್ಮಿಡಿಯೇಟ್ ಆಗಿ ಹೇಳ್ಕೊಡ್ತಾರೆ. ಬೇಕಾದಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಈ ತರ ಅನುಭವ ಅನಿಸ್ತಾ ಇರ್ತಕ್ಕಂಥವ್ರು, ಈಗ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು, ನಮ್ಮ ಹತ್ರ ಬಂದಿರತಕ್ಕಂಥವ್ರಿಗೂ ಕೂಡ ಇದು ಅರ್ಥ ಆಗತ್ತೆ. ಇದನ್ನ ಅವಕಾಶ ಆದ್ರೆ ನಾಳೆ ಇದನ್ನ ತೋರಿಸ್ಕೊಡ್ತೀನಿ, ಚಿತ್ರವನ್ನ ಎಷ್ಟು ತಪ್ಪುಗಳು ಮಾಡ್ತಾ ಇದ್ವಿ ಅಂತ ನಿಮ್ಗೆ ಅರ್ಥ ಆಗತ್ತೆ. ಈ ರೀತಿಯಾಗಿ ನಾವು ಆ ದೈವ ಮೂಲೆಯನ್ನ ನಾವು ಎಷ್ಟು ಮಟ್ಟಕ್ಕೆ ಬಳಸ್ತಾ ಇದ್ದೀವಿ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಮದುವೆ ಕೊನೆ ಬಾರ್ಡರ್ ಒಂದು ತಪ್ಪು ಮಾಡ್ತಾರೆ. ಮದುವೆ ಮಾಡುವಾಗಲೂ ಬಾರ್ಡರ್ ಮೂರನೇ ತಪ್ಪು ಹೇಳ್ತಾ ಇರೋದು ನಾನು. ಮೂರನೇದು ಯಾವ್ದಾಗತ್ತೆ ಅಂದ್ರೆ, ಹೆಣ್ಣು ಗಂಡು ಹೆಸರು ಹೊಂದಾಣಿಕೆ ಆಗತ್ತಾ ಅಂತ ಒಬ್ಬ ಪುರೋಹಿತರು, ಆಮೇಲೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡೋಣ ಅಂತ ಇನ್ನೊಬ್ರು ಪುರೋಹಿತರು, ಆಮೇಲೆ ಮದುವೆ ಡೇಟ್ ಯಾವಾಗ ಅಂತ ಇನ್ನೊಬ್ರು ಪುರೋಹಿತರು, ಬೇರೆಯವರು, ಆಮೇಲೆ ಮದುವೆ ದಿನ ಪುರೋಹಿತರು ಬೇಡವಾ ಅಂತ ಇನ್ನೊಬ್ರು ಪುರೋಹಿತರು. 4 ಜನ ಆದ್ರು. 4 ಜನ ಪುರೋಹಿತರು. ಈ 4 ಜನಕ್ಕೆ ಅವನು ಗೊತ್ತಿದ್ದು ಇವನು ಗೊತ್ತಿಲ್ಲ, ಇವನು ಗೊತ್ತಿದ್ದು ಅವನು ಗೊತ್ತಿಲ್ಲ. ಕೊನೆಯವನು ಏನ್ ಮಾಡ್ತಾನೆ ಅಂದ್ರೆ, ಎಷ್ಟೊತ್ತಿಗೆ ದಾರಿ ಅಂತ ಕೇಳ್ತಾನೆ. ಇಷ್ಟೊತ್ತಿಗೆ ಸ್ವಾಮಿ ಪತ್ರಿಕೆ ಹೊಡ್ಸಿವಿ, ಬರ್ತಾನೆ, ತಾಳಿ ಕಟ್ಸ್ಬಿಟ್ಟು ಹೋಯ್ತಾನೆ. ಯಾಕಪ್ಪ ಇದು ಮಾಡಿಸ್ತಾ ಇದೀಯ ಅಂತ ನಾನು ಕೇಳಿದ್ದೆ ಸುಮಾರು ಜನಕ್ಕೆ. ಏನ್ರಿ ಇದು ಈ ತರ ಮದುವೆ ಮಾಡಿಸ್ತಾನೆ, ನಮ್ಗೆ ಯಾಕೆ ಬೇಕು ಸ್ವಾಮಿ? ಅವ್ರು ಹೇಳಿದ್ರು, ನಾನು ಮಾಡಿಸ್ದೆ, ಮಾಡ್ಬಂದಿದ್ದೀನಿ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಪ್ರಯತ್ನಗಳು ಏನಾಗ್ತಾ ಇದೆ ಅಂದ್ರೆ, ನಮ್ಮನ್ನೇ ಕಟ್ಟಾಕೊಳ್ತಾ ಇದೆ. ಈ ಕಟ್ಟಾಕೊಳ್ಳೋದಕ್ಕೆ ಕಾರಣ ನಮ್ಮ ಇರ್ತಕ್ಕಂತಹ ನಮ್ಮ ಮೆದುಳು ಯಾವಾಗಲೂ ಚುರುಕಾಗಿರ್ಬೇಕು. ಮಕ್ಕಳಿಗಾಗ್ಲಿ, ಗಂಡನ್ಗಾಗ್ಲಿ, ಹೆಂಡತಿ ಆಗ್ಲಿ, ಅಲ್ಲೇನಮ್ಮ? ಈ ಚುರುಕಾಗಿರ್ತಕ್ಕಂಥದ್ದು ಇದ್ದಾಗ ನಾವು ಓದಿಸಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ಸಾಮಾನ್ಯವಾಗಿ ವಾಡಿಕೆ. ಮಕ್ಕಳು ಓದಿಸಿದ್ರೆ ಬುದ್ಧಿವಂತರಾಗ್ತಾರೆ. ಮಕ್ಕಳು ಬುದ್ಧಿವಂತರಾಗಕ್ಕೆ ಮದುವೆ ಮಾಡಿದ್ರೆ ಬುದ್ಧಿವಂತರಾಗ್ತಾರೆ. ಸಂಸಾರ ಅವ್ರ ಮೇಲೆ ಹಾಕಿದ್ರೆ ಬುದ್ಧಿ ಬರ್ತದೆ. ಇದೆಲ್ಲ ಹೇಳ್ತೀವಲ್ಲಮ್ಮ. ನಿಜವಾಗ್ಲೂ ಬುದ್ಧಿ ಕಲಿಯೋದಲ್ಲ, ಬುದ್ಧಿ ಕಲಿಸೋದಲ್ಲ. ಬುದ್ಧಿ ಯಾವುದು ಅಂದ್ರೆ, ಯಾವ ಕಾರಣಕ್ಕೂ ಸ್ವಪ್ರಯತ್ನದಲ್ಲಿ ಅವರಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದೇ ಬುದ್ಧಿ ಹೊರ್ತು, ಆ ಬುದ್ಧಿ ಎಲ್ಲಿದೆ ಅಂದ್ರೆ ನಮ್ಮ ಮೆದುಳಿನಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಮೆದುಳು ಕೆಲಸ ಏನು ಅಂತ ಫಸ್ಟ್ ತಿಳ್ಕೋಬೇಕು ನಾವು. ಮೆದುಳು ಕೆಲಸ ಏನು ಅಂತ ನಮ್ಗೆ ಗೊತ್ತಿಲ್ಲ. ಏನು ಮೆದುಳು ಕೆಲಸ ಅಂತಂದ್ರೆ, ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥ ವಿಚಾರ, ಮೆದುಳು ನಮ್ಮದೇ, ಅದ್ರ ಕೆಲಸ ನಮ್ಗೆ ಗೊತ್ತಿರ್ಬೇಕಲ್ಲ, ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ. ನಮ್ಮ ದೇಹದಲ್ಲಿ ಇರುವ ಕಸವನ್ನ ಹೊರಗಡೆ ಹಾಕಿಸುವ ಕೆಲಸ ಮಾಡುವುದೇ ಮೆದುಳು. ನಮ್ಮ ದೇಹಕ್ಕೆ ಬೇಡವಾದ ಕಸ ಏನಿದೆ ಅದನ್ನ ಹೊರಗಡೆ ಪಾಸ್ ಮಾಡ್ತಕ್ಕಂತಹ ವಿಚಾರ ಕೆಲಸನೇ ಮೆದುಳು ಕೆಲಸ. ನಮಗ್ ಗೊತ್ತಾಗತ್ತೆ. ಈಗ ನಾನು ಬಾತ್ರೂಮ್ ಹೋಗ್ಬೇಕು, ಗೊತ್ತಾಗತ್ತಾನೆ? ಅದೇ ತಾನೇ ಗೊತ್ತಾಗೋದು, ಅದೇ ತಾನೇ ಹೇಳ್ಕೊಡೋದು. ಅಂದ್ರೆ ಮೆದುಳು ಕೆಲಸ ಇದು ಮಾಡಬೇಕಾದ್ರೆ ಏನಿರ್ಬೇಕು ಕರೆಕ್ಟ್ ಆಗಿ. ಯಾಕೆ ಕೆಲವು ಸಲ ಮಾಡಲ್ಲ, ಮರ್ತು ಬಿಡ್ತೀವಿ, ಯಾಕೆ ಚೇಂಜ್ ಆಗತ್ತೆ, ಯಾಕೆ ಒಂದ್ಸಲ ಹಿಂಗ್ ಹೋಗ್ತೀನಿ, ಒಂದ್ಸಲ ಈ ತರ ಹೋಗ್ತೀನಿ, ಈ ತರ ಚೇಂಜ್ ಆಗತ್ತೆ. ಇದಕ್ಕೆ ಕಾರಣ ಏನು ಅಂತ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಮೂಲವಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅಪರಾಧ ನಮ್ಮ ಬುದ್ಧಿ ಅಂತಕ್ಕಂಥದ್ದು. ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲವಲವಿಕೆನೆ ಬುದ್ಧಿ.
ನಮ್ಮ ಮನಸ್ಸಲ್ಲಿ ಉತ್ಪತ್ತಿ ಮನಸ್ಸು ಯಾವಾಗ್ಲೂ ಖುಷಿಯಾಗಿದ್ದರೆ ನಿಮ್ಮ ಬುದ್ಧಿ ಆಟೋಮೆಟಿಕ್ ಆಗಿ ಏನ್ ಕೆಲಸ ಮಾಡಬೇಕು ಮಾಡ್ತಾ ಹೋಗುತ್ತೆ. ಈ ಮನಸ್ಸು ಬುದ್ಧಿ ಸೇರಿದಾಗ ಮನುಷ್ಯನಿಗೆ ಅಹಂಕಾರ ಬರುವುದಿಲ್ಲ. ಮನಸ್ಸು ಬುದ್ಧಿ ಎರಡು ಸೇರಿದ್ರೆ, ಮನಸ್ಸು ಬುದ್ಧಿ ಸೇರಿದಾಗ ಅಹಂಕಾರ ಇಲ್ವೇ ಇಲ್ಲ. ಈಗ ಮಕ್ಕಳು ಮಾತಾಡ್ಸಕ್ಕೆ ಕಷ್ಟ, ಏನೀಗ ಅಂತಾರೆ ಅಲ್ವಾ. ಈಗ ತಿಳ್ಕೋಬೇಕು, ಬುದ್ಧಿವಂತರು ಎಲ್ಲಿ ಓದೋದ್ರಲ್ಲ, ಮದುವೆ